ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುನ್ಸ್ವಾಮಣ್ಣ ಅವ್ರ ಹೆಸರು ಮರುಸ್ವಾಮಣ್ಣನು ಇದ್ರು. ಆತ್ಮಾವಲೋಕನ ಮಾಡ್ಕೋ ವಿಜೇಂದ್ರಣ್ಣ. ಪ್ರಾಯಶ್ಚಿತ್ತ ಯಾತ್ರೆ ಬೇಡ ವಿಜೇಂದ್ರಣ್ಣ, ಮಾಡಾಕಿದ್ರೆ ಮಾಡು. ಪ್ರಾಯಶ್ಚಿತ್ತಕ್ಕೆ ನಿಮ್ಮ ಮಾಡಿರೋ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತವಾಗಿ ನೀವು ಮಾಡಲೇಬೇಕು. ನಮ್ದೇನದಕ್ಕೆ ತಕರಾರಿಲ್ಲ. ಇವೆಲ್ಲ ನಿಮ್ಮ ಪಾಪದ ಕೂಸ್ಗಳು. ಸೈನ್ ಹಾಕಿಲ್ಲ ಅಂದ್ರೂ ನಮ್ಮ ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅವ್ರ ಸೈನ್ ತೋರಿಸ್ತೀವಿ ವಿಧಾನಸೌಧದಲ್ಲಿ. ಎಷ್ಟು ಸೈನ್ ಹಾಕವ್ರೆ, ಎಷ್ಟೆಷ್ಟು ಮೀಟಿಂಗ್ ಮಾಡವ್ರೆ. ಯಾರ ಕೇಳಿದ್ರ ನಿಮ್ಮನ್ನ ಹೋಗಿ ನಮ್ಮನ್ನ ಬಿಡದಿ ಟೌನ್ಶಿಪ್ ಮಾಡ್ಕೊಳ್ಳಿ ಅಂತ ಬಿಡದಿಯವರಾಗ್ಲಿ, ನಂದಗುಡಿಯವರಾಗ್ಲಿ, ಸಾತ್ನೂರವರಾಗ್ಲಿ ಯಾರಾದ್ರೂ ಹೋಗಿದ್ರ? ನಿಮ್ಮ ಹತ್ರ ಬಂದಿದ್ರ ಅರ್ಜಿ ಹಿಡ್ಕೊಂಡು ಮಾಡ್ಕೊಡಿ ಅಂತ? ಏನಿವತ್ತು ಎಲ್ಲ ಪತಿವ್ರತ್ಯರು ಆಡ್ದಂಗೆ ಆಡ್ತಾವ್ರೆ. ಏನು ಅವರು ರೈತರು, ನಾವು ರೈತರು, ಏನು ಯಾರ್ಯಾರಿದಕ್ಕೆ ಮೂಲ ಕಾರಣಕರ್ತರು ಅವರೇ ಇವತ್ತು ಬಿದ್ಬಿಡವ್ರೆ ಜಗಳಕ್ಕೆ. ನಾವು ಡಿ.ಕೆ. ನಿಂಗೆ ಹೇಳ್ದೋ ಈ MLC ಎಲೆಕ್ಷನ್ ಎಫೆಕ್ಟ್ ಹೆಂಗಾಯ್ತದ ನೋಡ್ರಿ ಅಂತ. MLC ಎಲೆಕ್ಷನ್ ಅಲ್ಲಿ ಯಾವ್ದ್ರ ಎಫೆಕ್ಟು ಈಗೆಲ್ಲ ಕಾಂಪಿಟೇಷನ್. ವಿಜೇಂದ್ರಣ್ಣ ಅವನ ಅಧ್ಯಕ್ಷ ಆಗಕ್ಕೆ ಅವನ ಕಾಂಪಿಟೇಷನ್, ಅವರು ಅಶೋಕಣ್ಣ ಅವನು ಉಳಿಸ್ಕೊಳಕ್ಕೆ ಅವರು, ಇನ್ನೊಬ್ರು ಹೇಳವ್ರೆ ಪಾಪ ಯಾರೋ ನಮ್ಮ CT ರವಿಯಣ್ಣ ಹೇಳವ್ರೆ ಏನೋ ಪ್ರಜೆ ಏನೋ ರಾಜ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿಗಳಾಗ್ಬಿಡ್ತಾರಂತೆ. ಅದೇನು ಯಡಿಯೂರಪ್ಪನವ್ರಿಗೆ ಹೇಳ್ತೇನೆ ನಾನು ನೀನು ಅದನ್ನ? ರವಿಯಣ್ಣ ಯಾರಿಗೆ ಹೇಳ್ದೆ ಆ ಮಾತನ್ನ? ಯಡಿಯೂರಪ್ಪನವ್ರಿಗೆ ಹೇಳ್ದ? ರಾಜ ವ್ಯಾಪಾರಿ ಆದ್ರೆ ಪ್ರಜೆಗಳು ಭಿಕಾರಿ ಆಯ್ತಾರಂತೆ. CT ರವಿಯಣ್ಣ ನೀನು ಅಷ್ಟೇ, ನಿನಗೆ ಲೂಟಿ ರವಿಯಣ್ಣ ಅಂತಾನೆ ಹೆಸರು ನಿನಗೆ. ನೀನು ಅಷ್ಟೇ, ನೀನು ವ್ಯಾಪಾರಿ ಆದೆ, ಚಿಕ್ಕಮಂಗ್ಳೂರವರೆಲ್ಲ ಭಿಕಾರಿಗಳಾದ್ರು. ಮಾತಾಡ್ಬೇಕಾದ್ರೆ ನೀವು ನಿಮ್ಮ ಬೆನ್ನು ನಿಮ್ಗೆ ಕಾಣೋದಿಲ್ಲ. ಎಲ್ಲರೂ ಗಾಜಿನ ಮನೇಲಿ ಕೂತಿದ್ದೀರಾ. ನೀನೇನು ಹುಡ್ತಾ ಏನು ನಾಟ್ಕೋಟಿ ಸಾವುಕಾರನ ಮಗನ, ಟಾಟಾ ಬಿರ್ಲನ್ನ ಮೊಮ್ಮಗನ ನೀನು? ಆಗರ್ಭ ಶ್ರೀಮಂತನ ನೀನು? ಏನೋ ಬಹಳ ಏನು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ BJP ಅವರು. ನಮ್ಮ ಅಕ್ಕನೂ ಹೇಳವ್ರೆ, ನಮ್ಮ ಶೋಭಕ್ಕ ಬಹಳ ಚೆನ್ನಾಗಿ ಹೇಳೋರು. ಶೋಭಕ್ಕಂಗೆ ಹೇಳ್ದೆ ಎಲ್ಲ ನಿಮ್ಮ ಯಜಮಾನನ ಪಾಪದ ಕೂಸೋದು. ಶೋಭಕ್ಕ ನಿಮ್ಮ ಯಜಮಾನ ನಿಮ್ಮ ಸಾಹೇಬ ಅವ್ರ ಪಾಪದ ಕೂಸಿದು. ಶೋಭಕ್ ಅವ್ರೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಪಶ್ಚಾತ್ತಾಪ ಯಾತ್ರೆ ಮಾಡೋಕ್ಕಿಂತ ಮುಂಚೆ ಶೋಭಕ್ ಅವ್ರೆ ನಿಮ್ಮ ಪಾಪದ ಕೂಸಿದು ಒತ್ಕೊಂಡು ತಿರುಗ್ತಾ ಇರೋದು. ನಮ್ಮ ನಿಖಿಲಣ್ಣ ಹೇಳ್ದ ನಮ್ಮ ಪಾಪದ ಕೂಸು ನೀವ್ಯಾಕ್ರಿ ಎತ್ಕೊಂಡು ಹೋಗ್ತೀರ ಅಂತ. ಪಾಪ ಅವ್ರು ಹ್ಯಾಂಡಿಕ್ಯಾಪ್ ಮಾಡ್ಬಿಟ್ಬಿಟ್ರು, ಕೈ ಕಾಲು ತಿರ್ಚ್ಬಿಟ್ಟ ಪಾಪದ ಕೂಸ್ನ. ಆಮೇಲೆ ಯಡಿಯೂರಪ್ಪನವ್ರು ಹೊತ್ಕೊಂಡ್ರು, ಸದಾನಂದ ಗೌಡರು ಹೊತ್ಕೊಂಡ್ರು, ಜಗದೀಶ್ ಶೆಟ್ಟರು ಹೊತ್ಕೊಂಡ್ರು. ನಾವಂತೂ ಹೊತ್ಕೊಳಕ್ ಹೋಗ್ಲ. 13 ರಿಂದ 18ರವರೆಗೆ ಸಿದ್ದರಾಮಯ್ಯ ಹೊತ್ಕೊಳಕ್ ಹೋಗ್ಲಿಲ್ಲ. ಅದನ್ನ ಹಂಗೆ ಬಿಟ್ಬಿಟ್ರು ಆ ಕೂಸ್ನ. ಪುನಃ ಯಡಿಯೂರಪ್ಪನವರೇ 20ಕ್ಕೆ ಬಂದು ಹೊತ್ಕೊಂಡ್ರು. ಈಗ ಇದೇನಪ್ಪ ಇಷ್ಟೊಂದು ಓಡಾಡ್ತಾರಲ್ಲ ಈ ಹ್ಯಾಂಡಿಕ್ಯಾಪ್ ಕೂಸ್ ಹೊತ್ಕೊಂಡು, ಇದಕ್ಕೋಸಿ ಕೈ ಕಾಲು ಕೊಡ್ಸೋಣ ಅಂತ ಅಂದ್ಬಿಟ್ಟು ನಾವು ಈ ರಾಜಸ್ಥಾನದಿಂದ ಕಾಲ್ ಕೊಡೋರ್ನ ಇವ್ರನ್ನೆಲ್ಲ ಕರ್ಸ್ಬಿಟ್ಟು ರೆಡಿ ಮಾಡಿ ಕೊಟ್ರೆ ಪಾಪ ಈಗೆಲ್ಲ ಬಿದ್ಬಿಟ್ರು ಬೀದಿಗೆ ಬಂದು. ಏನು ಕಾಂಪಿಟೇಷನ್? ನಾವು ರೈತರ ಪರ ಪಾಪ ನಂಜುಂಡಸ್ವಾಮಿ ಅವ್ರ ಮಗಳು ಚೆನ್ನಾಗಿ ಹೇಳೋರು, ನಿಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ, ನೀವು ಧರಣಿ ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಪಾದಯಾತ್ರೆ ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ ಅಂತ ನಮಗೂ ಸೇರಿಸಿ ಹೇಳವ್ರೆ. ನಾವೇನೋ ನಮ್ದು ಬೆಂತಟ್ಕೊಳ್ಳೋದು ಬೇಡ. ನಮಗೂ ಬೈದವ್ರು, ಕಾಂಗ್ರೆಸ್ನವ್ರಿಗೂ ಬೈದವ್ರೆ. ಹಂಗೆ ನಿಮಗೆ ಖಂಡಿತ